ರಾಜ್ ಅವರು ತುಂಬಾ ಚೆನ್ನಾಗಿ ಕನ್ನಡ ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ದಾರೆ. ಇದು ಎಲ್ರಿಗೂ ಕೂಡ ಗೊತ್ತಿದೆ. ಕಿರಣ್ ರಾಜ್ ಅವರ ಒಂದು ಅಭಿನಯ ಎಲ್ರಿಗೂ ಕೂಡ ಇಷ್ಟ. ಕನ್ನಡ ಧಾರಾವಾಹಿ ನೋಡುಗರಿಗೆ ಗೊತ್ತಿರುತ್ತೆ ಯಾವ ಒಂದು ಟ್ವಿಸ್ಟ್ ಬರ್ತಾ ಇದೆ ಅಂತ. ಈಗ ಕನ್ನಡ ಮತ್ತೆ ನಿಧಿಯ ಮದುವೆಯೂ ಸಹ ಆಯ್ತು. ಆದ್ರೆ ಈಗ ಹೊಸದಾಗಿ ಬೇರೆ ಒಂದು ಎಂಟ್ರಿ ಸಹ ಆಗ್ತಾ ಇದೆ. ಅಂದ್ರೆ ಒಂದು ವಿಲನ್ ಎಂಟ್ರಿ ಆಗ್ತಾ ಇರುವಂತದ್ದು. ಕರ್ಣನ ಒಂದು ಫೋನ್ಗೆ ಏನೋ ಒಂದು ಬರುತ್ತೆ, ಅದರಿಂದಾಗಿ ಫುಲ್ ಗಾಬರಿ ಆಗಿದ್ದಾನೆ ಕರ್ಣ. ಸೊ ಅಸಲಿಗೆ ಏನ್ ಟ್ವಿಸ್ಟ್ ಬರುತ್ತೆ ಮುಂದೆ ಕಾದು ನೋಡ್ಬೇಕಿದೆ. ಕರ್ಣ ಮತ್ತೆ ನಿಧಿಯ ಒಂದು ಪಾತ್ರ ಒಂದು ಕಡೆ ಆದ್ರೆ ನಿತ್ಯ ಎಲ್ಲ ಸತ್ಯವನ್ನ ತಿಳಿಸಿ ಈಗ ಕರ್ಣ ಮತ್ತೆ ನಿಧಿಯನ್ನ ಒಂದು ಮಾಡಿರುವಂತದ್ದು. ಕಿರಣ್ ರಾಜ್ ಸೂಪರ್ ಆಗಿ ನಡೆಸ್ತಾರೆ. ಇವರು ಸಿನಿಮಾಗೆ ಹೋಗ್ಬಿಟ್ಟಿದ್ರು, ಈಗ ವಾಪಸ್ ಮತ್ತೆ ಕಿರುತೆರೆಗೆ ಬಂದು ಕನ್ನಡ ಧಾರಾವಾಹಿಯ ಮೂಲಕ ಹೊಸ ದಾಖಲೆಯನ್ನು ಸಹ ಬರೆದ್ರು. ಮತ್ತೊಮ್ಮೆ ಒಂದು ಟಾಪ್ ನಟ ಕಿರುತೆರೆಯಲ್ಲಿ ಅಂತ ಘೋಷಿಸಿಕೊಂಡ್ರು. ಮತ್ತೆ ಒಂದು ಒಳ್ಳೆ ಸಂಭಾವನೆಯೂ ಕೂಡ ಸಿಗ್ತಾ ಇದೆ. ಬೊಬ್ಬಿ ಅವರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮೃತ ಅವರು ಕೂಡ ನಡೆಸ್ತಾ ಇದ್ದಾರೆ. ಒಂದು ಮೂರು ಪಾತ್ರಧಾರಿಗಳು ಈ ಧಾರಾವಾಹಿಯಲ್ಲಿ ತುಂಬಾನೇ ಒಂದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಕೂಡ ನೋಡ್ತಾ ಇದ್ರೆ ಕನ್ನಡ ಧಾರಾವಾಹಿ ಅತಿ ಹೆಚ್ಚು TRP ಪಡ್ಕೊಂಡಿರುವಂತ ಧಾರಾವಾಹಿ ಇದು. ಕಥೆಯಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ಕೂಡ ನೋಡಿ ತುಂಬಾನೇ ಖುಷಿಯೂ ಸಹ ಪಡ್ತಾ ಇದ್ದಾರೆ. ವಿಭಿನ್ನವಾದಂತಹ ಧಾರಾವಾಹಿ ಇದು. ಕರ್ಣ ಮತ್ತೆ ನಿಧಿ ಒಂದು ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಕರ್ಣ ಮತ್ತು ನಿಧಿ ಫಸ್ಟ್ ಇಂದ ಕೂಡ ಲವ್ ಮಾಡ್ತಾ ಇದ್ರು, ಮದುವೆಯನ್ನು ಸಹ ಈಗ ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಕಾರಣ ನಿತ್ಯ, ಅಕ್ಕ ನಿತ್ಯ ಸಪೋರ್ಟ್ ನಿಂದಾಗಿ ಮನೆಯವರಿಗೆ ಎಲ್ಲಾ ಸತ್ಯವೂ ಕೂಡ ಗೊತ್ತಾಗಿ ನಂತರದಲ್ಲಿ ಮದುವೆಗೂ ಸಹ ಒಪ್ಪಿ ಅವರೇ ಮದುವೆಯನ್ನು ಸಹ ಮಾಡ್ತಾರೆ. ಆ ಒಂದು ಟೈಮ್ ನಲ್ಲಿ ಹೊಸ ಒಂದು ಟ್ವಿಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ. ಹೊಸ ವಿಲನ್ ಆಗಮನ ಸಹ ಆಗ್ತಾ ಇದೆ. ಮುಖ ಈ ಅತಿ ಶೀಘ್ರದಲ್ಲಿ ಸಹ ರಿವೀಲ್ ಮಾಡ್ತಾರೆ. ಫೋನ್ಗೆ ಏನೋ ಮೆಸೇಜ್ ಸಹ ಬರುತ್ತೆ, ಅದನ್ನ ನೋಡಿ ಕರ್ಣ ಕೂಡ ಫುಲ್ ಕಂಪ್ಲೀಟ್ ಆಗಿ ಶಾಕ್ ಆಗುವಂತದ್ದು. ಹಾಗಾದ್ರೆ ಫೋನ್ಗೆ ಏನ್ ಮೆಸೇಜ್ ಬಂತು, ಯಾರು ಕಳಿಸಿದ್ದು, ಆ ವಿಲನ್ ಹೊಸ ನಟಿ ಯಾರು, ಎಲ್ಲವನ್ನು ಕೂಡ ಕಾದು ನೋಡಬೇಕು, ನಿರೀಕ್ಷಿಸಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸಖತ್ತಾಗಿ ಕೂಡ ಧಾರಾವಾಹಿ ಎಲ್ಲರೂ ಕೂಡ ಇಷ್ಟಪಟ್ಟು ಪ್ರತಿ ದಿವಸ ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಉತ್ತಮ TRP ರೇಟಿಂಗ್ ಸಹ ಪಡೆದುಕೊಂಡಿರುವಂತಹ ಕಾರಣ ಜನರಿಗೆ ಫ್ಯಾನ್ಸ್ಗಳು ತುಂಬಾನೇ ಕ್ರೇಜ್ ಕೂಡ ಜಾಸ್ತಿ ಆಗಿದೆ. ಭವ್ಯ ಮತ್ತೆ ಕಿರಣ್ ರಾಜ್ ಅಭಿನಯವು ಕೂಡ ಅಷ್ಟೇ ಸೊಗಸಾಗಿ ಮೂಡಿ ಬಂದಿದ್ದು ಪ್ರತಿ ದಿವಸ ಶೂಟಿಂಗ್ ನಲ್ಲಿ ಭಾಗ್ಯ ಆಗ್ತಾ ಇದ್ದಾರೆ ಕರ್ಣ ಮತ್ತೆ ನಿಧಿ, ಅಂದ್ರೆ ಕಿರಣ್ ರಾಜ್ ಮತ್ತೆ ಭವ್ಯ ಕೂಡ. ಇದ್ರ ಬಗ್ಗೆ ನೀವೇನ್ ಅಂತೀರಾ? ನಿಮ್ಗೂ ಕೂಡ ಇಷ್ಟ ಆಗ್ತದೆ, ನೀವು ಕೂಡ ತಪ್ಪದೆ ಮಿಸ್ ಮಾಡದೆ ಪ್ರತಿ ದಿವಸ ನೋಡ್ತಾ ಇದ್ದೀರಾ. ಕರ್ಣ ಮತ್ತೆ ನಿಧಿ ಒಂದಾಗಿದ್ದು ಖುಷಿ ಆಯ್ತಾ? ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.